ಮರಣಥ ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಮರಳಿ ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಕೊಟ್ಟಿರೋ ಭಾಗ್ಯಕ್ಕಾಗಿ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಬನ್ನಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಕೀರ್ತನೆಗಳು 13ನೇ ಅಧ್ಯಾಯ 6ನೇ ವಚನ. ದ ಬುಕ್ ಆಫ್ ಸ್ಯಾಮ್ಸ್ 13 ವರ್ಸಸ್ 6. ನಾನು ಕರ್ತನಿಗೆ ಹಾಡುವೆನು, ಆತನು ನನಗೆ ಮೇಲು ಮಾಡಿದ್ದಾನೆ. ನಾನು ಕರ್ತನಿಗೆ ಹಾಡುವೆನು, ಆತನು ನನಗೆ ಮೇಲು ಮಾಡಿದ್ದಾನೆ. ಐ ವಿಲ್ ಸಿಂಗ್ ಅಂಟು ದ ಲಾರ್ಡ್ ಬಿಕಾಸ್ ಹಿ ಹ್ಯಾಡ್ ಡೆಲ್ಟ್ ಬೌಂಟಿಫುಲ್ಲಿ ವಿತ್ ಮೀ. ಆಮೆನ್. ಭಕ್ತನು ಹೇಳುತ್ತಾ ಇದ್ದಾನೆ, ನಾನು ದೇವರಕ್ಕಾಗಿ ಕೊಂಡಾಡುವೆನು, ನಾನು ದೇವರಕ್ಕಾಗಿ ಹಾಡುವೆನು, ನಾನು ದೇವರಕ್ಕಾಗಿ ಸ್ತುತಿಸುವೆನು, ಯಾಕಂದ್ರೆ ಆತನು ನನಗೆ ಮೇಲು ಮಾಡಿದ್ದಾನೆ. ಆಮೆನ್. ನೀವು ತಿಳ್ಕೋಬಹುದು, ನನ್ನ ಜೀವನದಲ್ಲಿ ಯಾವ ಮೇಲು ನಡೆದಿದೆ, ಇನ್ನು ಏನು ನಡೆದಿಲ್ಲ ಅಲ್ಲವಾ? ನನ್ನ ಜೀವನ ಅನೇಕ ಪ್ರಶ್ನೆಗಳಿಂದ, ಅನೇಕ ಗಂಟುಗಳಿಂದ ನಾನು ಸಿಕ್ಕಾಕೊಂಡಿದ್ದೇನೆ. ಹೇಗೆ, ಹೌ ಗಾಡ್ ಹ್ಯಾಸ್ ಡೀಲ್ ವಿತ್ ಮೀ. ಐ ಮೀನ್, ದೇವರು ನನಗೆ ಹೇಗೆ ನನಗಾಗಿ ಅವರು ಮೇಲು ಮಾಡಿದ್ದಾರೆ ಎಂಬುದಾಗಿ. ಪ್ರಿಯರೇ, ದೇವರು ನಮಗಾಗಿ ಯಾವಾಗಲೂ ಮೇಲು ಮಾಡುವ ದೇವರಾಗಿದ್ದಾರೆ. ನಮ್ಮನ್ನು ಯಾರನ್ನು ಕೂಡ ದೇವರು ಕೈ ಬಿಡೋ ದೇವರಲ್ಲ. ನಮ್ಮ ಬಾಯಲ್ಲಿ ಎಂತ ಅರಿಕೆ ಇರಬೇಕಂದ್ರೆ, ನೀವು ಕಷ್ಟ ಕಾಲದಲ್ಲಿ ಕೂಡ ದೇವರ ಮೇಲೆ ಪೂರ್ಣ ಭರವಸೆಯನ್ನು ಇಟ್ಟುಕೊಂಡು ದೇವರು ನನಗೆ ಮೇಲು ಮಾಡಿದ್ದಾನೆ ಅಂತ ನೀವು ಮನಸ್ಸಾರ ಒಪ್ಪಿಕೊಂಡರೆ, ದೇವರು ಪರಲೋಕದಿಂದ ನೋಡಿ, ನಾನು ಇವ್ರ ಜೀವನದಲ್ಲಿ ಇಷ್ಟು ಕಷ್ಟವಿದ್ದರು, ಇಷ್ಟು ಹೋರಾಟಗಳಿದ್ರು, ಇಷ್ಟು ಸಮಸ್ಯೆಗಳಿದ್ರು ಕೂಡ ಇವರು ನಿಶ್ಚಿಂತವಾಗಿ ಧೈರ್ಯವಾಗಿ ನನ್ನ ಕುರಿತು ಹೇಳುತ್ತಾ ಇದ್ದಾರೆ, ದೇವರು ನನಗೆ ಮೇಲು ಮಾಡಿದ್ದಾನಂದ್ರೆ ಆ ದೇವರು ಮೌನವಾಗಿರೋದು ಸಾಧ್ಯವಾಗುತ್ತದ? ಡಸ್ ದ ಗಾಡ್ will stay silently in your issues? Definitely not. God will make a good way for you. I mean, because he had dealt bountifully with me. ನಿಶ್ಚಯವಾಗಿ ದೇವರು ನಮ್ಮ ಜೀವನದಲ್ಲಿ ಮೇಲು ಮಾಡುತ್ತಾರೆ. ಒಪ್ಪಿಕೋಬೇಕು. ಕ್ರೈಸ್ತವ ಜೀವನ ಅನ್ನೋದು ಹೆಂಗ್ ಗೊತ್ತಾ? ದೇವರು ಕೊಟ್ಟದ ಮೇಲೆ ನಾವು ದೇವರನ್ನ ಘನಪಡಿಸೋದು ಅದೊಂದು ಭಾಗವಾದ್ರೆ, ಈ ಲೋಕದ ಜನರು ಹೆಂಗಂದ್ರೆ ಆಶೀರ್ವಾದ ಹೊಂದದ ಮೇಲೆ ದೇವರನ್ನ ಘನಪಡಿಸುತ್ತಾರೆ. ಬಟ್ ದೇವರಲ್ಲಿ ಯಾರು ಸ್ಥಿರಚಿತ್ತರಾಗಿ, ಯಾರು ನಿಶ್ಚಿಂತರಾಗಿ, ನಿಶ್ಚಯವಾಗಿ ದೇವರನ್ನ ನಾನು ಮೇಲು ಮಾಡಿದ್ದಾರೆ ಅಂತ ನಿಮ್ಮ ಬಾಯಿಂದ ಅರಿಕೆ ಮಾಡಿಕೊಂಡ್ರೆ, ನಿಮ್ಮ ಜೀವನದಲ್ಲಿ ಮೇಲು ಮಾಡದೆ ನಮ್ಮ ದೇವರು ಇರೋ ದೇವರಲ್ಲ, ಆತನು ನಿಶ್ಚಯವಾಗಿ ಮೇಲು ಮಾಡುತ್ತಾನೆ. ಅದೇನ್ರಿ ನಮ್ಮ ದೇವರಲ್ಲಿರೋ ಒಂದು ವಿಶೇಷತೆ. ಆ ದೇವ್ರ ಹೆಂಗ್ ಗೊತ್ತಾ? ನೀನು ಕಷ್ಟ ಕಾಲದಲ್ಲಿ ದೇವರು ನನಗೆ ಮೇಲು ಮಾಡಿದ್ದಾರೆ ಅಂತ ಒಪ್ಪಿಕೊಂಡು ನೋಡ್ರಿ, ನಿನ್ನ ಕಷ್ಟದ ಕುರಿತು ದೇವರು ನಿನ್ಗೆ ಮೇಲು ಮಾಡಿ ನಿಮ್ಮನ್ನು ನಮ್ಮನ್ನು ಒಂದು ಸಾಕ್ಷಿಯಾಗಿಡುತ್ತಾರೆ. ಎಸ್ ನನ್ನ ಪ್ರಿಯ ದೇವರ ಮಕ್ಕಳೇ, ವೈಯಕ್ತಿಕವಾದ ಒಂದು ಅನುಭವದಿಂದ ಹೇಳುತ್ತಾ ಇದ್ದೀನಿ. ಪ್ರತಿದಿನ ಕಷ್ಟವಿರಲಿ, ಹೋರಾಟವಿರಲಿ, ಅನೇಕ ಸಮಸ್ಯೆಗಳಲ್ಲಿರಲಿ, ನಮ್ಮ ಜೀವನ ಅಲ್ಲೋಲ ಕಲ್ಲೋವಾದ ಸ್ಥಿತಿಯಲ್ಲಿದ್ರು ಕೂಡ, ಇಲ್ಲ ದೇವ್ರು ನನಗೆ ಮೇಲ್ ಮಾಡಿದ್ದಾರೆ, ಗಾಡ್ ಇಸ್ ಡನ್ ಗುಡ್ ಫಾರ್ ಮೀ ಅಂತ ಒಂದು ಸಲ ಹೇಳಿ ನೋಡಿ. ನಿಮಗೆ ಮೇಲು ದೇವರು ಜೋಪಾನವಾಗಿ ತಂದು ನಿಮ್ಮ ಜೀವನದಲ್ಲಿ, ಮಕ್ಕಳ ಜೀವನದಲ್ಲಿ, ನಿಮ್ಮ ಆರ್ಥಿಕ ಭೌತಿಕ ವಿಷಯಗಳಲ್ಲಿ ದೇವರು ಮೇಲು ಮಾಡಿ ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಒಪ್ಪಿಕೊಳ್ಳಿರಿ, ನಿಶ್ಚಯವಾಗಿ ಅದ್ಭುತವನ್ನು ಕಾಣ್ತೀರಾ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಈ ಮಕ್ಕಳೆಲ್ಲರೂ ನಿನ್ನ ಕುರಿತು ಹೇಳುತ್ತಾ ಇದ್ದಾರೆ, ದೇವರು ನನಗೆ ಮೇಲು ಮಾಡಿದ್ದಾರೆ. ಯಾರ್ಯಾರು ಮನಸ್ಸಾರ ಬಾಯಾರು ಒಪ್ಪಿಕೊಂಡಿದ್ದಾರೆ ಅವ್ರ ಜೀವನದಲ್ಲಿ ಸ್ವಾಮಿ ತಾವೇ ಮೇಲು ಮಾಡಿ ಅವ್ರನ್ನ ಸ್ವಾಮಿ ನೀನು ಉಪಕಾರ ತಂದು ಅವರನ್ನು ಸಾಕ್ಷಿಯಾಗಿಟ್ಟು ಅವ್ರನ್ನೆಲ್ಲಾ ವಿಷಯದಲ್ಲಿ ಮೇಲು ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಶ್ರೇಷ್ಠೋಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ. ಆಮೆನ್. ಪ್ರೇರಾದ ದೇವರ ಜನರೇ, ನಿಮ್ಮ ಬಾಯಿಂದ ಬಂದಿರೋ ಮಾತು ದೇವರು ವಿಷಯವಾಗಿ ಕೇಳಿದ್ದಾರೆ, ದೇವರು ನಿಮಗೆ ಮೇಲು ಮಾಡುತ್ತಾರೆ. ಹಾಗನೇ ನಾಳೆ ಪರಿಶುದ್ಧವಾದ ಆರಾಧನೆಯಲ್ಲಿ ನಾವೆಲ್ಲರೂ, ಪರಿಶುದ್ಧವಾದ ದಿನದಲ್ಲಿ ನಾವೆಲ್ಲರೂ ಕೂಡಿ ಸೇರಿ ಭೇಟಿಯಾಗುವ ತನಕ ಪರಿಶುದ್ಧಾತ್ಮ ದೇವರು ನಿಮಗೂ ನಮಗೆ ಸಹಾಯಕನಾಗಿರಲಿ. ಮೇಕ್ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.